ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಟೀಮ್ ಇಂಡಿಯಾದ ಲೆಜೆಂಡರಿ ಪ್ಲೇಯರ್ಸ್. ಇಬ್ಬರು ಈ ದಿಗ್ಗಜ ಆಟಗಾರರು ಈಗ ತಮ್ಮ ವೃತ್ತಿ ಜೀವನದ ಕ್ಲೈಮ್ಯಾಕ್ಸ್ನಲ್ಲಿದ್ದಾರೆ. ಈಗಾಗಲೇ ಟಿ20 ಮಾದರಿ ಹಾಗೆ ಟೆಸ್ಟ್ ಮಾದರಿ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಪಡೆದಿದ್ದಾರೆ. ಏಕದಿನ ಮಾದರಿಯಲ್ಲಿ ಮಾತ್ರವೇ ಆಡ್ತಿದ್ದಾರೆ. ಇನ್ನು ರೋಹಿತ್ ಮತ್ತು ಕೊಹ್ಲಿ ಫೇರ್ವೆಲ್ ಸರಣಿ ಬಗ್ಗೆ ಟಾಕ್ ಶುರುವಾಗಿದೆ. ಇದಕ್ಕೆ ಬಿಸಿಸಿಐ ಗರಂ ಆಗಿದೆ. ಅಷ್ಟಕ್ಕೂ ವಿದಾಯ ಸರಣಿ ಪ್ರಸ್ತಾವನೆಗೆ ಬಿಸಿಸಿಐ ಸಿಟ್ಟಾಗಿದ್ಯಾಕೆ? 2027ರ ವಿಶ್ವಕಪ್ ವರೆಗೂ ಕೂಡ ಇಬ್ಬರು ಆಡ್ತಾರಾ? IPL ನಿವೃತ್ತಿ ಬಗ್ಗೆ ಕೊಹ್ಲಿ ಹಿಂಟ್ ಕೊಟ್ರ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2024ರಲ್ಲಿ ಟಿ20 ವಿಶ್ವಕಪ್ ಗೆದ್ದ ಬಳಿಕ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟಿ20 ಕ್ರಿಕೆಟ್ಗೆ ಗುಡ್ ಬೈ ಹೇಳಿದರು. ಹಾಗೆ ಕಳೆದ ಮೇ ತಿಂಗಳಲ್ಲಿ ಟೆಸ್ಟ್ ಫಾರ್ಮೆಟ್ನಿಂದಲೂ ಕೂಡ ನಿವೃತ್ತಿ ಘೋಷಣೆ ಮಾಡಿದರು. ಸದ್ಯ IPL ಬಳಿಕ ಇಬ್ಬರು ಕೂಡ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಅಕ್ಟೋಬರ್ ತಿಂಗಳಿನಲ್ಲಿ ಶುರುವಾಗಲಿರುವಂತಹ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿ ಮೂಲಕ ಮತ್ತೆ ಮೈದಾನಕ್ಕೆ ಮರಳೋಕೆ ಸಿದ್ಧರಾಗಿದ್ದಾರೆ. ಅಷ್ಟಕ್ಕೂ ಈ ಸ್ಟಾರ್ ಜೋಡಿಯ ಟಾರ್ಗೆಟ್ ಇರೋದು 2027ರ ಏಕದಿನ ವಿಶ್ವಕಪ್ ಟೈಟಲ್ ಮೇಲೆ. 2027ರ ವೇಳೆಗೆ ಫಾರ್ಮ್ ಮತ್ತು ಫಿಟ್ನೆಸ್ನದ್ದೇ ಚಿಂತೆ. ICCಯ ಪ್ರತಿಷ್ಠಿತ ಟೂರ್ನಮೆಂಟ್ ಆಗಿರುವಂತಹ ಏಕದಿನ ವಿಶ್ವಕಪ್ ಮುಂದಿನ ಆವೃತ್ತಿ 2027ರಲ್ಲಿ ನಡೆಯಲಿದೆ. 10 ತಂಡಗಳ ICC ಟೂರ್ನಮೆಂಟ್ಗೆ 2 ವರ್ಷಗಳಿಗಿಂತ ಇನ್ನೂ ಕೂಡ ಜಾಸ್ತಿ ಟೈಮ್ ಇದೆ. ಈ ವೇಳೆಗೆ ರೋಹಿತ್ಗೆ 41 ವರ್ಷ ವಯಸ್ಸಾದರೆ ವಿರಾಟ್ ಕೊಹ್ಲಿಗೆ 39 ವರ್ಷ ವಯಸ್ಸಾಗಿರುತ್ತೆ. ಹೀಗಾಗಿ ಭಾರತೀಯ ಕ್ರಿಕೆಟ್ನ ಈ ಇಬ್ಬರು ಅನುಭವಿ ಆಟಗಾರರಿಗೆ ಪಂದ್ಯದ ಫಿಟ್ನೆಸ್ ಹಾಗೆ ಫಾರ್ಮ್ ಅನ್ನ ಕಾಯ್ದುಕೊಳ್ಳೋದು ಕಷ್ಟವಾಗಬಹುದು. 2027ರ ವಿಶ್ವಕಪ್ ತಮ್ಮ ಮುಂದಿನ ಗುರಿ ಅಂತ ವಿರಾಟ್ ಕೊಹ್ಲಿ IPL ಟೈಮಲ್ಲಿ ಹೇಳ್ಕೊಂಡಿದ್ರು. ಇತ್ತ ರೋಹಿತ್ ಕೂಡ ತಮ್ಮ ಕೈಗೆ ಇನ್ನೂ ಕೂಡ ಸಿಗದ ಏಕೈಕ ವೈಟ್ ಬಾಲ್ ICC ಟ್ರೋಫಿಗೆ ತಮ್ಮನ್ನ ತಾವು ಸಿದ್ಧಪಡಿಸಿಕೊಳ್ಳೋಕೆ ಮುಂದಾಗಿದ್ದಾರೆ. ರೋಹಿತ್ ಮತ್ತು ಕೊಹ್ಲಿಗೆ ವಿದಾಯ ಸರಣಿ ನಿರಾಕರಿಸಿದ BCCI. ಸದ್ಯಕ್ಕಿರುವಂತಹ ಚರ್ಚೆ ಪ್ರಕಾರ ರೋಹಿತ್ ಮತ್ತು ಕೊಹ್ಲಿಗೆ ಅಕ್ಟೋಬರ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯೇ ಕೊನೆ ಎನ್ನಲಾಗಿದೆ. ಹೀಗಾಗಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಉಪಾಧ್ಯಕ್ಷರಾಗಿರುವಂತಹ ರಾಜೀವ್ ಶುಕ್ಲಾ ಬಳಿ ಈ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. ಹಾಗೆ ವಿದಾಯ ಸರಣಿ ಬಗ್ಗೆ ಕೂಡ ಪ್ರಸ್ತಾಪ ಮಾಡಲಾಗಿದೆ. ಆದರೆ ಇಬ್ಬರು ಆಟಗಾರರಿಗೆ ವಿದಾಯ ಸರಣಿಯನ್ನ ಆಯೋಜನೆ ಮಾಡುವಂತ ಯಾವುದೇ ಯೋಜನೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ರೋಹಿತ್ ಮತ್ತು ಕೊಹ್ಲಿ ಯಾವಾಗ ನಿವೃತ್ತಿ ಆಗಿದ್ದಾರೆ? ಇಬ್ಬರು ಕೂಡ ಏಕದಿನ ಪಂದ್ಯಗಳನ್ನು ಆಡ್ತಿದ್ದಾರೆ. ನೀವು ವಿದಾಯ ಸರಣಿಯ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ? ಅವರು ಹಂತ ಹಂತವಾಗಿ 2 ಸ್ವರೂಪಗಳಿಂದ ನಿವೃತ್ತರಾಗಿದ್ದಾರೆ. ಆದರೆ ಅವರು ಏಕದಿನ ಪಂದ್ಯಗಳಲ್ಲಿ ಆಡ್ತಾ ಇದ್ದಾರಲ್ವಾ? ಹೀಗಾಗಿ ವಿದಾಯದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಎಂದು ಸಿಟ್ಟಾಗಿದ್ದಾರೆ. BCCIನಲ್ಲಿ ನಮ್ಮ ನೀತಿ ತುಂಬಾ ಸ್ಪಷ್ಟವಾಗಿದೆ. ನಾವು ಯಾವುದೇ ಆಟಗಾರರನ್ನು ಕೂಡ ನಿವೃತ್ತಿ ಹೊಂದುವಂತೆ ಹೇಳೋದಿಲ್ಲ. ಆಟಗಾರನ ಸ್ವತಃ ನಿರ್ಧಾರ ಅದಾಗಿರುತ್ತೆ. ಅವರೇ ತೆಗೆದುಕೊಳ್ತಾರೆ, ಅವರೇ ನಿರ್ಧಾರವನ್ನ ಮಾಡಬೇಕು. ಹೀಗಾಗಿ ನಾವು ಅದನ್ನ ಗೌರವಿಸ್ತೇವೆ. ವಿರಾಟ್ ಕೊಹ್ಲಿ ತುಂಬಾ ಫಿಟ್ ಆಗಿದ್ದಾರೆ. ಹಾಗೆ ರೋಹಿತ್ ಶರ್ಮಾ ಕೂಡ ಚೆನ್ನಾಗಿ ಆಡ್ತಿದ್ದಾರೆ ಎಂದಿದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಮಾಡಿದ್ರೆ ಕ್ರಿಕೆಟ್ನಿಂದ ನಿವೃತ್ತಿ. ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ IPL ನಿವೃತ್ತಿ ಬಗ್ಗೆ ಸ್ವಸ್ತಿಕ್ ಚಿಕಾರ ಅಚ್ಚರಿಯ ಮಾಹಿತಿಯೊಂದನ್ನು ಬಹಿರಂಗಪಡಿಸಿದ್ದಾರೆ. ಉತ್ತರ ಪ್ರದೇಶದ ಬಲಗೈ ಬ್ಯಾಟ್ಸ್ಮನ್ ಆಗಿರುವಂತಹ ಚಿಕಾರ ರೇವ್ ಸ್ಪೋರ್ಟ್ಸ್ ಜೊತೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ನಾನು ಸಂಪೂರ್ಣವಾಗಿ ಫಿಟ್ ಆಗಿರೋವರೆಗೂ ಕೂಡ ಕ್ರಿಕೆಟ್ ಆಡ್ತೇನೆ. ಕಂಪ್ಲೀಟ್ ಆಗಿ 20 ಓವರ್ಗಳನ್ನ ಫೀಲ್ಡಿಂಗ್ ಮಾಡಿ ಆಮೇಲೆ ಬ್ಯಾಟಿಂಗ್ ಮಾಡ್ತೇನೆ. ನಾನು ಇಂಪ್ಯಾಕ್ಟ್ ಆಟಗಾರನಾಗಿ ಆಡಬೇಕಾದ ದಿನ ಬಂದ್ರೆ ಆ ದಿನವೇ ನಾನು ಕ್ರಿಕೆಟ್ ಅನ್ನ ತ್ಯಜಿಸ್ತೇನೆ ಎಂದಿರುವುದಾಗಿ ಚಿಕಾರ ಹೇಳ್ಕೊಂಡಿದ್ದಾರೆ. ಹಾಗೆ ನೋಡಿದ್ರೆ ವಿರಾಟ್ ಕೊಹ್ಲಿ ಕಂಪ್ಲೀಟ್ ಫಿಟ್ ಆಗಿದ್ದಾರೆ. IPL 2026ರ ವೇಳೆಗೆ ಅವರಿಗೆ 37 ವರ್ಷ ವಯಸ್ಸಾಗುತ್ತೆ. ಕಳೆದ ಸೀಸನ್ ಅಲ್ಲೂ ಕೂಡ ಅದ್ಭುತ ಫಾರ್ಮ್ನಲ್ಲಿ ಬ್ಯಾಟ್ ಬೀಸಿದ್ರು. 15 ಪಂದ್ಯಗಳಿಂದ 657 ರನ್ಗಳನ್ನ ಕಲೆ ಹಾಕಿದ್ರು. ಒಟ್ನಲ್ಲಿ ರೋಹಿತ್ ಮತ್ತು ಕೊಹ್ಲಿ ಇಬ್ಬರು ಕೂಡ ಸ್ಟಾರ್ ಆಟಗಾರರೇ. ಟೀಮ್ ಇಂಡಿಯಾ ಹಾಗೆ IPLನಲ್ಲಿ ತಮ್ಮದೇ ಆದ ಮೈಲುಗಲ್ಲುಗಳನ್ನು ನೆಟ್ಟಿದ್ದಾರೆ. ಭಾರತ ಪರ ಏಕದಿನ ಪಂದ್ಯಗಳನ್ನು ಮಾತ್ರವೇ ಆಡಲಿದ್ದು ಅವರು ಇರುವಷ್ಟು ದಿನ ಆಡುವಷ್ಟು ದಿನ ಆಡುವ ಪಂದ್ಯಗಳನ್ನು ಕಣ್ತುಂಬಿಕೊಳ್ಳೋದಷ್ಟೇ ಅಭಿಮಾನಿಗಳಿಗೆ ಇರುವಂತ ಅವಕಾಶ. ಸೊ ಇಬ್ಬರ ನಿವೃತ್ತಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.